ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಟೇಸ್ಟಿಯಾಗಿ ಈಸಿಯಾಗಿ ಕಬಾಬ್ ಮಾಡ್ತೀನಿ. ಚಿಕನ್ನು, ಆಯಿಲು, ಗರಂ ಮಸಾಲ, ಅರಿಶಿನ ಪುಡಿ, ಕಸ್ತೂರಿ ಮೆಂತಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ಅಕ್ಕಿ ಹಸಿಟ್ಟು, ಸಾಲ್ಟು, ಹಸಿಮೆಣಸಿನ್ಕಾಯಿ, ಮೊಟ್ಟೆ, ಕೊತ್ತಂಬರಿ, ಪುದೀನ, ಕಾರ್ನ್ಫ್ಲೋರು. ರೆಸಿಪಿ ಮುಗಿಯೋಷ್ಟೊತ್ತಿಗೆ ಒಂದು ಸಣ್ಣ ಕತೆ. ನಮ್ಮ ತಾಯಿ ಚಿಕ್ಕ ವಯಸ್ಸಲ್ಲಿ ಯಾರೋ ಅಜ್ಜಿ ಹೇಳಿದ್ದಂತೆ. ಆ ಕಥೆನ ನಮ್ಮ ತಾಯಿ ಯಾವಾಗಲೂ ಹೇಳೋರು. ಇದು ನಿಜ ನಡೆದಿರೋದು ಅಂತ ಹೇಳೋರು. ಬಟ್ ಅದ್ರ ಮಾಹಿತಿ ನನಗೆ ಗೊತ್ತಿಲ್ಲ. ಆದ್ರೂ ಅದ್ರ ಸಂದೇಶ ಮಾತ್ರ ಒಳ್ಳೆಯದು. ಆ ಕತೆ ನಿಮ್ಗೆ ಹೇಳ್ತೀನಿ ನೋಡಿ. ಒಂದೂರಲ್ಲಿ ಗಂಡ ಹೆಂಡತಿ ಇದ್ರಂತೆ. ಅವ್ರಿಗೂ ಮಕ್ಕಳಾಗಿರ್ಲಿಲ್ವಂತೆ. ಆಗ ಒಂದು ಸತಿ ಮಕ್ಕಳು ಬೇಡಣ ಅಂತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ರಂತೆ. ದಾರಿ ಉದ್ದಕ್ಕೂ ಗಂಡ ಹೆಂಡತಿ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರಂತೆ. ಅಲ್ಲಿಗೆ ಹೋಗಿದ ತಕ್ಷಣ ಮಕ್ಕಳಾಗ್ಬಿಡ್ತವೆ ಅಲ್ವೇನ್ರಿ, ಎಷ್ಟೊಂದು ಜನ ಆಡ್ಕೊತಾ ಇದ್ರು. ಇನ್ಮೇಲೆ ಆ ಥರ ಇಲ್ಲ ಅಂದರೆ ಹೌದು ಕಣೆ ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ರಂತೆ. ಅಲ್ಲೊಂದು ದಾರಿಲಿ ಒಬ್ಬಮ್ಮ ಮಗು ನಿಂತ್ಕೊಂಡು ನಿಂತವಳಂತೆ, ಇವ್ರು ಬರೋದನ್ನೇ ನೋಡಿಕೊಂಡು. ಅವಾಗ ಇವರು ಹತ್ರ ಹೋದ್ರಂತೆ ಆ ದಾರಿಯಲ್ಲಿ. ಅವಾಗ ಅಮ್ಮ ಹೇಳಿದಂತೆ, ಅಮ್ಮ ಮಗು ಬಾತ್ರೂಮ್ ಮಾಡ್ಕೊಂಡ್ಬಿಟ್ಟಿದೆ, ನನ್ನ ಸೀರೆ ಎಲ್ಲ ಗಲೀಜಾಗಿದೆ, ಮಗು ಎಲ್ಲ ಗಲೀಜಾಗಿದೆ, ನೀವು ಹಿಂಗೆ ಇಟ್ಕೊಂಡ್ರೆ ನಾನು ಹೋಗಿ ಆ ಕೆರೆಯಲ್ಲಿ ತೊಳ್ಕೊಂಬಂದ್ಬಿಡ್ತೀನಿ, ಆಮೇಲೆ ಮಗು ನಿಂತ್ಕೊಂಡು ನಾನು ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳಿದ್ಲಂತೆ. ಅವಾಗ ಇವಳು ಹೇಳಿದ್ಲಂತೆ, ನಾನು ರೇಷ್ಮೆ ಸೀರೆ ಉಟ್ಕೊಂಡಿದ್ದೀನಿ, ಆ ಮಗುನ ಇಟ್ಕೊಂಡ್ರೆ ನನ್ನ ಸೀರೆ ಎಲ್ಲ ಗಲೀಜು ಮಾಡಿಬಿಟ್ರೆ ನಾನೆಲ್ಲಿ ಹೋಗೋದು, ವಾಸನೆ ಹೊಡಿತದೆ, ಹೋಗಮ್ಮ ಅಂದ್ಬಿಟ್ಟು ಮುಂದೆಗಡೆ ಹೊಂಟೋದ್ಲಂತೆ ನಡ್ಕೊಂಡು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ವರ ಬೇಡ್ತಾವಳಂತೆ. ಅಪ್ಪ ದೇವರೇ, ಜನ ಎಲ್ಲ ಹಾಡ್ಕೋತಾವ್ರೆ, ಮಗು ಕೊಡು ನನಗೆ ಅಂತ ಕೇಳ್ತಾವಳಂತೆ. ಅವಾಗ ದೇವ್ರು ಬಂದು ಪೂಜಾರಿ ಮೇಲೆ ಒಂದು ಬಿಡ್ತಂತೆ ಕಪಾಳಕ್ಕೆ. ನಾನು ಕೆಳಗಡೆ ನಿನಗೆ ಮಗು ಕೊಡೋಣ ಅಂತ ಉದ್ದೇಶದಿಂದ ನಿನ್ನ ಕೈಗೆ ಮಗು ಕೊಟ್ಟರೆ ನನ್ನ ಗಲೀಜಾಗುತ್ತೆ, ನನ್ನ ಸೀರೆ ಕೊಳಕಾಗುತ್ತೆ ಅಂತ ಅಂದ್ಬಿಟ್ಟು ಆ ಮಗುನ ಹಿಡ್ಕೊಳಕ್ಕೆ ಅಸಹ್ಯ ಮಾಡಿಕೊಂಡೆ. ಅಂಥದ್ದು ಇಲ್ಲಿ ಬಂದು ವರ ಇಷ್ಟು ಬಿದ್ದು ಕೇಳ್ತಾ ಇದೆಯಲ್ಲ, ನಾಳೆ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಎತ್ತಿ ಒತ್ತಿ ನೀನು ಅದಕ್ಕೆ ತಿಗ ತೊಳೆದು ಮುಖ ತೊಳೆದು ಸಾಕೋದು ನಿಜನಾ? ನಿನ್ನಂಥವ್ರ ಕೈ ಕೊಡೋದಕ್ಕಿಂತ ಇನ್ನೂ ಅವಳಿಗೆ ಇನ್ನೂ 4 ಮಕ್ಕಳು ಕೊಡ್ತೀನಿ ಹೋಗು ಅಂತ ಹೇಳ್ತಂತೆ. ಆಗ ಗಂಡ ಹೆಂಡತಿ ತುಂಬ ಪಶ್ಚಾತ್ತಾಪ ಪಟ್ರಂತೆ. ನಾವು ಮಾಡಿ ತಪ್ಪಾಯಿತು ಅಂತ ದೇವ್ರನ್ನ ಬೇಡ್ಕೊಂಡು ನೆಕ್ಸ್ಟ್ ಜನ್ಮದಲ್ಲನ ನಮ್ಗೆ ಒಳ್ಳೇದಾಗಂಗೆ ಮಾಡಪ್ಪ ಅಂತ ಬೇಡ್ಕೊಂಡು ಬಂದ್ರಂತೆ. ಈ ಕತೆಗೆ ಅರ್ಥ ಏನು ಗೊತ್ತಾ ಫ್ರೆಂಡ್ಸ್? ನಾವು ಕಷ್ಟದಲ್ಲಿರೋವಾಗ ದೇವ್ರನ್ನ ಬೇಡ್ಕೊಂಡಾಗ ಅವ್ರು ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಸಹಾಯಕ್ಕೆ ಬರ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಆ ಸಹಾಯನ ಸ್ವೀಕಾರ ಮಾಡಬೇಕು. ನಾವು ಒಂದು ಹೆಜ್ಜೆ ಧೈರ್ಯ ಮಾಡಿ ಮುಂದೆ ಹಾಕಿದ್ರೆ ನಮ್ಗೆ ಹೊಸ ಪ್ರಪಂಚ ತೋರಿಸ್ತಾನೆ ದೇವರು. ತುಂಬ ಜನ ನಾನು ಕೇಳೋ ಪ್ರಶ್ನೆ ಏನು ಗೊತ್ತಾ, ನೀವು ಯೂಟ್ಯೂಬ್ ಮಾಡ್ತಾ ಇದ್ದೀರಲ್ಲ, ಎಷ್ಟು ಬರ್ತಾ ಇದೆ ಮಂತ್ಲಿ ಅಂತ ಕೇಳ್ತಾರೆ. ಅಟ್ಲೀಸ್ಟ್ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಮಿಲಿಯನ್ಸ್ ವ್ಯೂಸ್ ಬರ್ತಾ ಇರೋ ಗೊತ್ತಿಲ್ವಾ. ಆದರೆ ನಾನು ಮಾತ್ರ ಗಿನ್ನಿಸ್ ರೆಕಾರ್ಡ್ ಆಗ್ತೀನಿ. ಯಾಕೆ ಗೊತ್ತಾ, 340 ವೀಡಿಯೋಗೆ 180 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಆದರೂ ನಾನು ತುಂಬ ಖುಷಿಯಿಂದ ವೀಡಿಯೋ ಮಾಡ್ತೀನಿ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಮ್ಮ ಮೇಷ್ಟ್ರು ಪಾಠ ಹೇಳ್ಕೊಟ್ಟಿದ್ರು. ನಾವೆಲ್ಲ 90s ಕಿಡ್ ಅಲ್ವಾ, ಹಂಗಾಗಿ ಅದು ನೆನಪಲ್ಲಿ ಇಟ್ಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ. ನನ್ನ ಅಡುಗೆಗಳಾಗಲಿ ನನ್ನ ಕತೆಗಳಾಗಲಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೇಮಲತಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.